ವಿವಿಧ ಸಮುದಾಯದ ಅಭಿವೃದ್ಧಿ ಕಾರ್ಯಕ್ರಮದ ಅಡಿಯಲ್ಲಿ ಅಖಿಲ ಕರ್ನಾಟಕ ಗಾಣಿಕರ ಸಂಘಕ್ಕೆ 5 ಕೋಟಿ ರೂಪಾಯಿ ಅನುದಾನ ನೀಡಿರುವ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮತ್ತು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಅನುದಾನ ಪಡೆಯಲು ಶ್ರಮಿಸಿದ ಎಲ್ಲಾ ಗಾಣಿಕ ಮುಖಂಡರಿಗೆ ಜಿಲ್ಲಾಧ್ಯಕ್ಷರಾದ ಎನ್ಸಿ ಉಮೇಶ್ ಅವರು ಧನ್ಯವಾದವನ್ನ ತಿಳಿಸುತ್ತಾ, ನಮ್ಮ ಗಾಣಿಕರ ಅಭಿವೃದ್ಧಿಗಾಗಿ ಮುಖ್ಯಮಂತ್ರಿಗಳು 5 ಕೋಟಿ ಅನುದಾನ ನೀಡಿರುವುದು ನಮಗೆ ಸಂತೋಷವಾಗಿದೆ. ಇದೇ ರೀತಿ ನಮ್ಮ ಸಂಘದ ಅಭಿವೃದ್ಧಿಗೆ ಮುಂದಿನ ದಿನಗಳಲ್ಲಿ ತಾವು ಕೂಡ ಸಹಕಾರ ನೀಡಬೇಕಾಗಿ ತಿಳಿಸಿದರು. ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು, ಧೀಮಂತ ನಾಯಕರು, ಹಿಂದುಳಿದ ವರ್ಗದ ನೇತಾರರು ಎರಡನೇ ಬಾರಿಗೆ 5 ವರ್ಷವನ್ನು ತುಂಬಿಸಿ ಎರಡನೇ ಬಾರಿಗೆ ಮುಖ್ಯಮಂತ್ರಿಗಳಾಗಿ ಚುಕ್ಕಾಣಿಯನ್ನು ಹಿಡಿತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರು ಅಖಿಲ ಕರ್ನಾಟಕ ಗಾಣಿಗರ ಸಂಘ ಬೆಂಗಳೂರು ಅವರಹಳ್ಳಿ ವಾರ್ಡು ಇಲ್ಲಿ ನಮ್ಮ ಅಖಿಲ ಕರ್ನಾಟಕ ಗಾಣಿಗರ ಸಂಘದ ಒಂದು ನಿವೇಶನವಿದೆ. ಈ ನಿವೇಶನಕ್ಕೆ ಸಮುದಾಯ ಭವನ ಮತ್ತು ಗಾಣಿಗರ ವಿದ್ಯಾರ್ಥಿ ನಿಲಯಕ್ಕೆ 5 ಕೋಟಿ ಅನುದಾನವನ್ನು ನೀಡಿದ್ದಾರೆ. ಈ ಅನುದಾನವನ್ನ ಪಡೆಯಲು ಮಾನ್ಯ ಮಾಜಿ ಸಭಾಪತಿಗಳು ವಿ.ಆರ್. ಸುದರ್ಶನ್ ರವರು, ಹಾಗೆ ಅಧ್ಯಕ್ಷರಾದಂಥ ಮಾನ್ಯ ರಾಜಶೇಖರ್ ಅವರು, ಜ್ಯೋತಿ ಬಣ ಸಂಘದ ಅಧ್ಯಕ್ಷರಾದಂಥ ನರಸಿಂಹಯ್ಯನವರು, ಎಲ್ಲ ಪದಾಧಿಕಾರಿಗಳು ಬಹಳ ಶ್ರಮ ಪಟ್ಟಿದ್ದಾರೆ. ಮತ್ತೆ ವಿ.ಆರ್. ಸುದರ್ಶನ್ ಅವರ ಒಂದು ಸಾರಥ್ಯದಲ್ಲಿ ಈ ಒಂದು ಹಣ ಬಿಡುಗಡೆಯಾಗಿದೆ. ಇದೊಂದು ಎಲ್ರಿಗೂ ಗಾಣಿಗರ ಸಂಘಕ್ಕೆ, ಸಮುದಾಯಕ್ಕೆ ಒಂದು ಸಂತೋಷದ ವಿಷಯ. ಹಾಗಾಗಿ ಈ ಒಂದು ಹಣ ಕೂಡಲೇ ರಿಲೀಸ್ ಆಗಿ ಬಿಡುಗಡೆಯಾಗಿ ಕಾಮಗಾರಿಗಳು ಪ್ರಾರಂಭ ಆಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮೈಸೂರು ಜಿಲ್ಲೆಯ ಸಮಸ್ತ ಗಾಣಿಗರ ಪರವಾಗಿ ಮನವಿಯನ್ನು ಮಾಡ್ಕೊತಾ ಇದ್ದೇನೆ. ಮತ್ತೆ ಏನು ಕರ್ನಾಟಕದಲ್ಲಿ ಇದು ನಮ್ಮ AKGS 16 ಜಿಲ್ಲೆಗಳಿಗೆ ಮಾತ್ರ ಸೀಮಿತವಾಗಿದೆ. ಈ ಒಂದು ಸಂಘವು ಕಳೆದ 30 ವರ್ಷ ಮೇಲ್ಪಟ್ಟು ನೋಂದಣಿಯಾಗಿದೆ. ಸಂಘಕ್ಕೋಸ್ಕರ ಹೆಚ್ಚಿನ ಒಂದು ದುಡಿಮೆಯನ್ನು ದುಡಿತಾ ಇದ್ದಾರೆ. ನಾವು ಕಳೆದ ವರ್ಷ CM ಸಿದ್ದರಾಮಯ್ಯನವರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಆ ಸಂದರ್ಭದಲ್ಲಿ ಭರವಸೆಯನ್ನು ಕೊಟ್ಟಿದ್ರು. ಭರವಸೆಯನ್ನ ಅವರು ನುಡಿದಂತೆ ನಡೆದಿದ್ದಾರೆ. ಅವರಿಗೆ ನಾವು ಸಮಸ್ತ ಮೈಸೂರು ಜಿಲ್ಲೆಯ ಗಾಣಿಗ ಸಂಘದ ಪರವಾಗಿ, ಕುಲಬಾಂಧವರ ಪರವಾಗಿ ಅವರಿಗೆ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅಲ್ಲದೆ ಏನು ಮೈಸೂರು ತಮ್ಮ ತವರೂರಾದಂತಹ ಮೈಸೂರು ಜಿಲ್ಲೆಯಲ್ಲಿ ಜಿಲ್ಲಾ ಗಾಣಿಗರ ಸಂಘಕ್ಕೆ ನಿವೇಶನವಿಲ್ಲ, ಹೆಣ್ಣು ಮಕ್ಕಳ ವಿದ್ಯಾರ್ಥಿ ನಿಲಯವೂ ಸಹ ಇಲ್ಲ. ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ದೊಡ್ಡ ಮನಸ್ಸನ್ನು ಮಾಡಿ ಈ ಒಂದು ಚಾಮುಂಡೇಶ್ವರಿ, ವರುಣ, ಮೈಸೂರು ಜಿಲ್ಲೆಯಲ್ಲಿ ಸುಮಾರು ನಾವು 60 ರಿಂದ 80 ಸಾವಿರ ಮತದಾರರಿದ್ದೀವಿ. ಹಾಗಾಗಿ ನಮ್ಮನ್ನು ಸಹ ಪರಿಗಣಿಸಿ ತಾವು ದಯಮಾಡಿ ಒಂದು ನಿವೇಶನವನ್ನು ನೀಡಿ ಮೈಸೂರು ಜಿಲ್ಲೆಗೂ ಸಹ ಒಂದು ನಿವೇಶನ ಗಾಣಿಗರ ಹೆಣ್ಣು ಮಕ್ಕಳ ವಿದ್ಯಾರ್ಥಿ ನಿಲಯಕ್ಕೆ ಮತ್ತು ಸಮುದಾಯ ಭವನಕ್ಕೆ ತಾವು ದಯಮಾಡಿ ಆಶೀರ್ವಾದವನ್ನು ಮಾಡಬೇಕು. ನೀಡಿ ಈ ಸಮಸ್ತ ತವರೂರನ್ನ ನೀವು ಬೆಳೆಸಬೇಕು. ಮತ್ತೆ ಇಲ್ಲಿ ನಿಮ್ಮ ರಾಜಕೀಯ ಜೀವನ ಪ್ರಾರಂಭ ಆಗಿರೋದು ಇಲ್ಲಿ, ನೀವು ಇರ್ತಕ್ಕಂಥದ್ದು ಇಲ್ಲೇ, ಮುಂದಿನ ವಾಸವೂ ಸಹ ಮೈಸೂರು ಜಿಲ್ಲೆಯಲ್ಲೇ ಇರೋದ್ರಿಂದ ದಯಮಾಡಿ ನೀವು ನಮ್ಮ ಸಮಸ್ತ ಗಾಣಿಗರ ಮೇಲೆ ಅನುಕಂಪವನ್ನು ಮಡಗಿ ನಮಗೆ ನಿವೇಶನ ಮತ್ತೆ ಮತ್ತೊಮ್ಮೆ ಹಣವನ್ನು ಬಿಡುಗಡೆ ಮಾಡಿ ಮೈಸೂರು ಜಿಲ್ಲೆಯನ್ನು ಉದ್ಧಾರ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ಮತ್ತೊಮ್ಮೆ ತಮಗೆ, ತಮ್ಮ ಸಚಿವ ಸಂಪುಟಕ್ಕೆ ಮತ್ತೆ DCM ಸಾಹೇಬರು ಶಿವಕುಮಾರ್ ಅವರಿಗೂ, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಮಹದೇವಪ್ಪನವ್ರಿಗೂ, ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಸನ್ಮಾನ್ಯ ಶ್ರೀ ಚೆಲುವರಾಯ ಸ್ವಾಮಿಯವರಿಗೂ ಸಹ ಈ ಸಂದರ್ಭದಲ್ಲಿ ಸಮಸ್ತ ಮೈಸೂರು ಜಿಲ್ಲೆಯ ನಗರದ ಎಲ್ಲ ಶಾಸಕರಿಗೂ, ಜಿಲ್ಲೆಯ ಎಲ್ಲ ಶಾಸಕರಿಗೂ ನಾನು ಈ ಸಂದರ್ಭದಲ್ಲಿ ಸಮಸ್ತ ಗಾಣಿಗರ ಪರವಾಗಿ ಅವರಿಗೆಲ್ಲರಿಗೂ ಸಹ ನಾನು ಗಾಣಿಗರ ಸಂಘದ ಪರವಾಗಿ, ಜಿಲ್ಲಾ ಗಾಣಿಗರ ಸಂಘದ ಪರವಾಗಿ ಮತ್ತೆ ಸಮಸ್ತ ಕುಲಬಾಂಧವರ ಪರವಾಗಿ ಮತ್ತೊಮ್ಮೆ ಮೊಗದೊಮ್ಮೆ ಅವರೆಲ್ಲರಿಗೂ ಸಹ ನಾವು ಪ್ರೀತಿಪೂರ್ವಕವಾದಂಥ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ದಯಮಾಡಿ ಈ ಅಭಿನಂದನೆಗಳನ್ನ ಸರ್ಕಾರ ಸ್ವೀಕರಿಸಿ ಮತ್ತೆ ನಮ್ಮ ಮೇಲೆ ಕರುಣೆಯನ್ನ ತೋರಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಅವ್ರನ್ನ ಮತ್ತೊಮ್ಮೆ ಅವರಿಗೆ ನಮಸ್ಕರಿಸ್ತಾ ನಮ್ಮ ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ,
ಜೈ ಗಾಣಿಗ್. ಈ ಒಂದು ಸಂದರ್ಭದಲ್ಲಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಒಬಿಸಿ ಉಪಾಧ್ಯಕ್ಷರಾದ ಆರ್ ರಮೇಶ್, ವರುಣಾ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಮಹದೇವ್ ಗಾಣಿಗ, ಚಿಕ್ಕಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ವೆಂಕಟೇಶ್, ಸಿಂಧುವಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬ್ಯಾತಳ್ಳಿ ಶಿವಣ್ಣ ಮತ್ತು ಜಿಲ್ಲಾ ಗಾಣಿಗರ ಸಂಘದ ನಿರ್ದೇಶಕರಾದ ಜಿ ವಿಜಯಕುಮಾರ್ ಉಪಸ್ಥಿತರಿದ್ದರು.